ವರ್ಷದ ಪ್ರವಾಸ ಮುಗಿಸಿ ಹಿಂದಿರುಗುತ್ತಿದ್ದ ಮಗುವೊಂದು ಹಾದಿ ಮಧ್ಯೆ ತಾಯಿಯಿಂದ ಬೇರ್ಪಟ್ಟು ಕೊನೆಗೆ ಸಕಲೇಶಪುರ ಪೊಲೀಸರ ಸಮಯ ಪ್ರಜ್ಞೆಯಿಂದ ಮತ್ತೆ ತಾಯಿಯ ಮಡಿಲು ಸೇರಿದ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಕೋಲಾರ ಮೂಲದ ಬಾಲಕಿಯೊಬ್ಬಳು ತನ್ನ ತಾಯಿ ಹಾಗೂ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ತೆರಳಿದ್ರು. ಪ್ರವಾಸ ಮುಗಿಸಿ ವಾಪಸ್ ಆಗುವಾಗ ಸಕಲೇಶಪುರದ ಬಾಗೆ ಗ್ರಾಮದ ಬಳಿ ಅವರು ಪ್ರಯಾಣಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಕೆಟ್ಟು ನಿಂತಿತ್ತು. ಬಸ್ ಕೆಟ್ಟು ನಿಂತಾಗ ನಿರ್ವಾಹಕರು ಪ್ರಯಾಣಿಕರನ್ನ ಮತ್ತೊಂದು ಬಸ್ಗೆ ಹತ್ತಿಸಿ ಕಳುಹಿಸಿಕೊಟ್ಟಿದ್ದಾರೆ. ಆದರೆ ಗೊಂದಲದಲ್ಲಿ ತಾಯಿ ಹಾಗೂ ಇತರರು ಒಂದು ಬಸ್ ಹತ್ತಿದ್ರೆ ಈ ಪುಟ್ಟ ಬಾಲಕಿ ಮಾತ್ರ ಕೆಟ್ಟು ನಿಂತಿದ್ದ ಹಳೆಯ ಬಸ್ಸನ್ನೇ ಮತ್ತೆ ಹತ್ತಿ ಕುಳಿತಿದ್ದಾಳೆ. ಬಸ್ ರಿಪೇರಿ ಆದ ಬಳಿಕ ಬೆಂಗಳೂರಿನ ಕಡೆಗೆ ಹೊರಟಾಗ ಬಸ್ಸಿನಲ್ಲಿ ಮಗು ಒಬ್ಬಳೇ ಇರುವುದನ್ನು ಗಮನಿಸಿದ ಪ್ರಯಾಣಿಕರು ತಕ್ಷಣ ಗ್ರಾಮಾಂತರ ಠಾಣಾ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆಯೇ ಕಾರ್ಯಪ್ರವೃತ್ತರಾದ ಪಿಎಸ್ಐ ಪ್ರಸನ್ನ ಅವರು ಬಾಲಕಿಯ ಬಳಿ ವಿಚಾರಿಸಿದಾಗ ಅವಳು ಕೋಲಾರ ಜಿಲ್ಲೆಯ ಹಳ್ಳಿಯೊಂದರ 3ನೇ ತರಗತಿ ವಿದ್ಯಾರ್ಥಿನಿ ಎಂದು ತಿಳಿದು ಬಂದಿದೆ. ಕೂಡಲೇ ಆಕೆಯ ತಾಯಿಯ ಮೊಬೈಲ್ ಸಂಖ್ಯೆ ಪಡೆದು ಸಂಪರ್ಕಿಸಿದಾಗ ಅವಳು ಆಗಲೇ ಹಾಸನದ ಸಮೀಪ ತಲುಪಿರುವುದು ಪತ್ತೆಯಾಗಿದೆ. ಮಾನವೀಯತೆ ಮೆರೆದ ಹೋಟೆಲ್ ಸಿಬ್ಬಂದಿ ಪೊಲೀಸರ ಸೂಚನೆಯಂತೆ ಬಾಲಕಿಯನ್ನ ಬಾಳುಪೇಟೆಯ ನೈವೇದ್ಯಂ ಹೋಟೆಲ್ ಬಳಿ ಸುರಕ್ಷಿತವಾಗಿ ಇಳಿಸಲಾಯಿತು. ತಾಯಿ ಬರುವವರೆಗೂ ಹೋಟೆಲ್ ಸಿಬ್ಬಂದಿ ಮಗುವಿಗೆ ತಿಂಡಿ ತಿನಿಸು ನೀಡಿ ಮಗು ಗಾಬರಿಯಾಗದಂತೆ ಹಾರೈಕೆ ಮಾಡಿದ್ದಾರೆ. ಈ ರಕ್ಷಣಾ ಕಾರ್ಯದಲ್ಲಿ ಸ್ಥಳೀಯರಾದ ಕಿಶೋರ್ ಹಾಗೂ ಪ್ರವೀಣ್ ಸಾಥ್ ನೀಡಿದ್ದಾರೆ. ಕೊನೆಗೆ ಹಾಸನದಿಂದ ವಾಪಸ್ ಬಂದ ತಾಯಿ ತನ್ನ ಮಗುವನ್ನ ಕಂಡು ಭಾವುಕರಾಗಿ ಬಾಚಿ ತಬ್ಬಿಕೊಂಡರು. ಕಳೆದು ಹೋದ ಮಗುವನ್ನ ಕೆಲವೇ ಗಂಟೆಗಳಲ್ಲಿ ಪತ್ತೆ ಹಚ್ಚಿ ತಾಯಿ ಮಡಿಲು ಸೇರಿಸಿದ ಸಕಲೇಶಪುರ ಪೊಲೀಸರ ಕಾರ್ಯಕ್ಕೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರೀ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ನಿಮ್ಮ ಅಪ್ಪ ಅಮ್ಮ ಇಲ್ಲ ಬಿಟ್ಟೋದ್ರೆ ಬೇರೆ ಬಸ್ ಹೆದರಿಕೆ ಆಗ್ತಿದೆಯಾ? ಅಮ್ಮ ಹೆದರಿಕೆ ಆಗ್ತಿದೆಯಾ? ಹೆದರ್ಕೋಬೇಡ, ಅಮ್ಮ ಬರ್ತಾರೀಗ ಆಯ್ತಾ?